ಹಾಕಿದನಿ ಅಲ್ಲ ಹೌದು ಹೌದಿಲ್ಲ ಏನಂತ ಬೀಜ ಶ್ರೇಷ್ಠ ಅಂತ ನೀ ಹೇಳಿಯಲ್ಲ ಹೇಳಿರಲಿಲ್ಲ ಮೂಲ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವಲ್ಲಿ ಹೌದ ಶಕ್ತಿ ಸಾತಿಲ್ಲದ ನಾದ ಹೆಂಗ ಬರ್ತಪ್ಪ ಹೇಳ ಹೌದು ಅವ್ರ ನೀನು ಮಾತು ಹೇಳ್ರಿ ಏನಂದ್ರಿ ಒಳಗ ನಾದ ತುಂಬಾ ನಾದ ಬ್ರಹ್ಮದ ನಾದವೇ ಬ್ರಹ್ಮ ಹಿಡ್ಕೊಂಡು ಅಳಕ್ಷಜ್ಞೆ ತಕ್ಕ 52 ಅಕ್ಷರ ಬ್ರಹ್ಮ ಅದಾವು ಇವೆಲ್ಲ ಒಳಗ ನಾದ ತುಂಬಾವನು ಅವನಾತ ಯಾರು ಒಳಗ ತುಂಬ್ಯದಿ ನಾದ ಇದ ಸುರುತಿ ಐತಿ ಪಡಗೈತಿ ಬೋರ್ ಹಿಡ್ಕೊತೈತಿ ಒಳಗ ನಂಟ್ಲೆ ಮ್ಯಾಲ ನಾದ ಬರ್ತೈತಿ ಆ ಬೋರ್ ಹಿಡ್ಕೊಳಕ ಒಳಗ ಶರೀರ ಐತಿ ನಂಟ್ಲೆ ಜೀವಾತ್ಮ ನಾದ ಕೂಡಾಕತೈತಿ ಆ ಶರೀರ ಬೋರ್ ಹಿಡ್ಕೊಳಕ ಈ ಡೆಬ್ಬಿನ ಇರ್ಲಿಕ್ಕಂದ್ರ ಎದರಾಗ ನಾದ ಬರ್ತಿತ್ತ ಎಲ್ಲಿ ಬರ್ತಿತ್ತು ನಿನ್ನ ಏನಾರೇ ಮಾಡ್ಲಿ 3 ಮಂದಿನ ಏನ್ ಹೇಳಕತ್ತೀರಿ ಏನು ಸುಳಗಾಡ ಸುಂಟಿ ಬೇರೆ ಹೇಳ್ತೀರಿ ಮೂಲ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವಲ್ಲಿ ಆ ಶಕ್ತಿ ವಾಪದಿಂದ ಗೋಲಾಕಾರ ಆದ ಮ್ಯಾಲಿ ಓಂ ಅಂಬು ನಾದ ಝಂಕರಿಸಿ ಅದರಿಂದ ಜ್ಯೋತಿ ಪ್ರಜ್ವಲಿಸಿ ಆಕಾಶ ಭಾಗ ಉದ್ಧರಿಸಿ ಆಕಾಶದ ಒಡಲುಳು ವಾಯು ತತ್ವ ಉದ್ಧರಿಸಿ ಆ ವಾಯು ತತ್ವದಲ್ಲಿ ಅಗ್ನಿ ಹುಟ್ಟಿಯ ಮ್ಯಾಲಿ 200 ಗೋಲ ಕಳಚಿ ಬಿದ್ದಾವದೋ ಭಾಗದಲ್ಲಿ ಒಂದ ಗೋಲಿನೊಳಗ ಭೂಮಿ ತಯಾರಾತ ಹುಚ್ಚ ಪ್ಯಾಲಿ ನಮಗಂತ ಹಿಂಗ ತಗದ ಸೋಸುವತ್ ಹೇಳ್ಕೊತ ಅದಕ್ಕೆ ಹೇಳ್ತಾರ ಈಗ ಪರಮಾತ್ಮನ ಒಮ್ಮೆ ನುಂಗ್ಯಾನ ಆದಿಶಕ್ತಿ ಅದು ಹೆಂಗ್ರಿ ಅಟ್ಟು ಸೊಟ್ಟ ತ್ರಿಶೂಲ ಸಮೇತನ ಅರ್ಧ ಒಳಗಿದ್ದೆ ಅರ್ಧ ಹೊರಗಿದ್ದಿ ನಿಮ್ಮನ್ನ ನುಂಗಿ ಬಿಟ್ಟದ ಅವತಾರ ಐತಿ ಸಾಕ್ಷಾತ್ ನಮ್ಮ ಪಾರ್ವತಿ ನೀ ಆಲದ ಕೆಲಸ ಮಾಡಿದ ನುಂಗ್ಯಾಳಕ್ಕಿ ಅಂತದೇನು ತಪ್ಪು ಮಾಡಿದಿಲ್ಲ ನಿಮ್ಮ ಪಾರ್ವತಿನ ಹಿಂತದ ಮಾಡಿನಿ ಇದಕ್ಕ ನನ್ನ ನುಂಗ್ಯಾಳ ತೇಳ ಒಂದ ಇಲ್ಲಿಕ್ಕ ನಿಮ್ಮ ಅವ್ವ ಒಟ್ಟ ನನ್ನ ನುಂಗಿಲ ತೇಳ ಸಿದ್ಧಾಂತ ಕೊಡು ಒಂದು ಮಾತ್ರ ಅದ ನುಂಗ್ಯಾಳ ತೇಳಿ ನಾ ಸಿದ್ಧಾಂತ ಕೊಡ್ತಾನ ತ್ರಿಶೂಲ ಸಮೇತ ಎಲ್ಲಿ ಹಿಡ್ಕೊಂಡ ಆದ ತ್ರಿಶೂಲ ಸಮೇತ ಹಾಕಿ ಹೊಟ್ಟೆ ಬಾಯಾಗಿದ್ದಿ ಬರೇ ಕಾಲ ತ್ರಿಶೂಲ ಬಾಡ್ಡಿ ಅಟ್ಟ ಹೊರಗಿತ್ತ ನಿಂದ ನಿಮ್ಮನ್ನ ಅರ್ಧ ನುಂಗಿ ಬಿಟ್ಟಾಳ ನಮ್ಮ ಆದಿಶಕ್ತಿ ಅಂತ ದೊಡ್ಡ ಇದ್ದಾಗ ಶಾನ್ಯ ಇದ್ದ ಅಕ್ಕಿ ಅಂತದೇನು ತಪ್ಪು ಮಾಡಿದ್ದಿ ಅಕ್ಕಿ ಹೊಟ್ಟೆ ಹೋಗಿ ಆಹುತಿ ಆಗ್ಬೇಕಾದ್ರೆ ಅದಕ್ಕ ಇದು ಅಲ್ಲದ ಇನ್ನೊಂದು ಮಾತು ಕೇಳ್ಯಾರಪ್ಪ ಶರೀರಕ್ಕ ಕಿಮ್ಮತ್ತಿಲ್ಲತ್ರಿ ಈ ಕಪ್ರ ತೆಂಗಿನಕಾಯಿ ಮಾರವ್ರ ಜಾಗನ್ಯಾಗ ಹೋದ ಒಂದ ಜೋಡ ಚಪ್ಪಲ್ ಬಿಡ್ತೀವಂದ್ರ ಒಂದ್ ಗಳಿಗೆ ಚಪ್ಪಲ್ ಇಟ್ಕೋತಾರತ್ತ ಅದ ಸತ್ತ ಹೆಣ ಇಡ್ತೀವಂದ್ರ ಸತ್ತ ಹೆಣ ಯಾರು ಇಟ್ಕೊಳಂಗಿಲ್ಲ ಇನ್ನೊಂದು ಜೋಡ ಚಪ್ಪಲ್ ತಂದ ಕಳಿ ಕರಿ ಹೆಣ ಇಡಬೇಡ ನಮ್ಮ ಅಂಗಳಾಗತ್ತಾರತ್ತವ್ರ ಅಂಗಡಿ ಅಂದ್ರೆ ಈ ಶರೀರಕ್ಕೆ ಕಿಮ್ಮತ್ತಿಲ್ಲ ಶರೀರಕ್ಕೆ ಯಾರು ಆಶೆ ಮಾಡಿಲ್ಲ ಶರೀರ ದೊಡ್ಡದಲ್ಲ ಅಂತ ನೀ ಹೇಳ್ತಿ ಶರೀರ ದೊಡ್ಡದಲ್ಲ ಅಂತ ಹೇಳವ ಗುರು ದ್ರೋಣಾಚಾರ್ಯ ತನ್ನ ಮಗ ಸತ್ತಾನತ್ತ ಬರೇ ಒಂದ ಮಾತ ಧರ್ಮರಾಜ ಒಂದು ಮಾತು ಹೇಳಿದ ಅಶ್ವತ್ಥಾಮ ಹತೋ ಹತೆ ನರವ ಕುಂಜವತ್ ಒಂದು ಮಾತು ನೋಡಿದಾಗ ಮಗ ಸತ್ತಾನತ್ ಹೇಳಿ ಗುರು ದ್ರೋಣಾಚಾರ್ಯ ಮಗನ ಹೆಸರು ಅಶ್ವತ್ಥಾಮ ಇತ್ತು ಮಗ ಸತ್ತಾನತ್ ಹೇಳಿ ತಿಳ್ಕೊಂಡ ಯುದ್ಧ ಅಲ್ಲೇ ನಿಂದ್ರಿಸಿ ಹೋಗಿ ಮಗನ ಹುಡುಕ್ಯಾಡ್ಲಕ್ಕ ಶರೀರ ಅಟ್ಟ ರಥದ ಒಳಗ ಬಿಟ್ಟ ಆತ್ಮಟ್ಟ ಹೋಯ್ತ ಮ್ಯಾಲ ಮಗ ಅದಾನೆಲ್ಲ ಹುಡುಕ್ಯಾಡ್ ಬರ್ಬೇಕಂತ ಅವ ಹುಡುಕ್ಯಾಡಿ ಬರೋಬಿಡದ ಕೃಷ್ಣ ಹೇಳ್ತಾನ ಪಾಂಡವರಿಗೆ ಅವ ಈಗ ಶರೀರ ಬಿಟ್ಟು ಹೋಗ್ಯಾನ ಅವ ಬರೋಬಿಡದ ಶರೀರ ಕಡದ ತುಪ್ಪಡಿ ಮಾಡಿ ಯುದ್ಧ ಭೂಮಿಯಾಗ ಹೋಗಿರಿ ಬಾಳೆ ಬಾನ ಸೇರ್ಕೊಂಡ್ರೆ ನಿಮ್ಗೆ ಉಳಗಾಲಿಲ್ಲ 5 ಮಂದಿ ಅಂದಾಗ ಶರೀರ ಕಡದ ತುಪ್ಪಡಿ ಮಾಡಿ ಹೋಗೋರು ಯಾವ ಗುರು ದ್ರೋಣಾಚಾರ್ಯ ಆತ್ಮ ಹೋಗಿ ಹೊಳೆ ಬಾನ ನೋಡಗೂಡದ ಮಗ ಅದಾನ ತಿಳಿದ ಬತ್ತು ನಮಗ ಮೋಸ ಮಾಡೋದ್ರ ಸಮ ನಿಂಗೆ ಹೇಳ್ಯಾರ ತಿಳ್ಕೊಂಡು ಹೊಳೆ ಬಂದ ಶರೀರ ಒಳಗ ಕೂಡ್ಲಾಕ ನೋಡಿದ ಯಾರ ಗುರು ದ್ರೋಣಾಚಾರ್ಯ ಆತ್ಮ ಶರೀರ ಸಾಣದಿತ್ತಂದ್ರ ಶರೀರ ಇಲ್ಲೇ ಬಿಟ್ಟೈತಿ ಆತ್ಮಟ್ಟ ಕೂಡಿ ಬೆಳೆದಿರ್ಬೇಕಾಗಿತ್ತು ಹೊಳೆ ಶರೀರ ಯಾಕೆ ಬೇಕಾತ ನಿನಗ ಶರೀರ ಸುಮಾರು ಐತಿ ಚಪ್ಪಲಕ್ಕೆ ಕಿಮ್ಮತ್ ಐತಿ ಶರೀರಕ್ಕೆ ಕಿಮ್ಮತ್ತಿಲ್ಲ ಅಂದಾವ್ ನೀನ ಹೊಳೆ ಯಾಕೆ ಬಂದದನ್ನ ಹುಡುಕ್ಯಾಡ್ತಿದ್ದಿ ಅದಕ್ಕ ಶರೀರ ತುಕಡಿ ಮಾಡಿ ಹೋಗದಾಗ ಅದನ್ನ ಹುಡುಕ್ಯಾಡಿ ಗ್ವಾಳೆ ಮಾಡ್ಲಾಕ ನೋಡ್ದ ಅಡಗಲಾಕ ಒಟ್ಟ ಯಾವ ಶರೀರ ತುಕಡಿಯಾಗಿ ಬಿದ್ದಿತ್ತು ಅವಾಗ ಒಂದ್ ಅಗದ ಮಾಡಿದ ಅಲ್ಲೇ ಒಂದ್ ಹಾದಿ ದಂಡ್ಯಾಗ ನಾಯಿ ಸಟ್ಟಿ ಬಿದ್ದಿತ್ತು ನಾಯಿ ಸತ್ತು ಬಿದ್ದಿತ್ತು ನಾಯಿ ಶರೀರ ಒಳಗ ಹೊಕ್ಕ ಕಿಶಿಂದ ತುಕಡಿ ಎಲ್ಲ ಗ್ವಾಳೆ ಮಾಡೋ ಪ್ರಯತ್ನ ಮಾಡ್ಲಾಕ ಇತ್ತವ ನಾಯಿ ಅದಕ್ಕ ನಾರದ ಬಂದ ಹೇಳ್ತಾನೆ ಮೊದಲ ಬೆಂಕಿ ಹತ್ತವ ನಾರದ ಎಲ್ಲಾ ಕಡೆ ಹಲೋ ಗುರು ದ್ರೋಣಾಚಾರಿ ಎಂತ ಜನ್ಮನಿಂದ ಮಾನವ ಜನ್ಮ ಇದ್ದಾಗ ನಿನ್ನ ಕೈಲಿ ಏನೋ ಶ್ರೇಷ್ಠವಾದ ಮಾನವ ಜನ್ಮ
ಹೌದು ಅಂತದಿದ್ದಾಗ ನಿನಗೇನು ಬಳ್ಕೊಳ್ಳೋದಾಗ್ಲಿಲ್ಲ. ಹೌದು ಈಗ ನಾಯಿ ಜನ್ಮ ಹೆಣ್ಣು ಮಂದಿ ಎಲ್ಲ ನೋಡಿ ನಗಲಕತ್ಯಾರ ನೀನು. ಖರೀದಿಲ್ಲ ತ್ಯಾಗ ಮಾಡೋದನ್ನ ಅದನ್ನ ತಗೊಂಡು ಏನ್ ಮಾಡ್ತೀಯ ಅಂದಾಗ ಅಂದಾಗ ಅವಾಗ ಶರೀರ ಬಿಟ್ಟ ತ್ಯಾಗ ಮಾಡಿದವ ಯಾರ? ಯಾರಿ? ಗುರು ದ್ರೋಣಾಚಾರ್ಯ. ಹೌದು ಅದಕ್ಕೆ ಇನ್ನಾದ್ರೂ ಭೂಮಿ ತಲೆ ಮ್ಯಾಗ ನಾಯಿ ಕೊಂಡ್ರಬೇಕಾದ್ರ ಹಂಗ ಕೊಂಡ್ರಂಗಿಲ್ಲ. ಹ್ಯಾಂಗ ಕೊಡ್ತೈತಿ ಬಾಳಿನ ತೊಡೆ ಗುರು ದ್ರೋಣಾಚಾರಿ ಶಾಖ ಐತ ಅದ್ರೊಳಗ. ಆಯ್ತಲ್ಲ ಹಂಗ ಹೆಂಗ್ರಿ ನೆಲಕ್ಕ ಕುಂಡ್ರಬೇಕಾದ್ರ 3 ಸಲ ಸುತ್ತು ಹೊಡೆದ ಕೆಳಕ್ ಕುಂಡ್ರತೈತಿ ಅದು. ಹೌದು ಹೌದು ಯಾಕ? ಯಾಕ್ರಿ ಅಲ್ಲಿ ಮಾಂಸ ತುಕಡಿ ಗೋಳಿ ಮಾಡ್ಲಕತ್ತಿತ್ತ 3 ಸಲ ಗೋಳಿ ಮಾಡಿ ಹಿಂಗ್ ಸುತ್ತಾಕಿ ಹೌದು ಬೇ ಶಾಖ ಉಳ್ದಕ್ಕಿನಿ. ಹೌದು ನಾಯಿ ಶರೀರ ಅಂದ್ರ ನಾಯಿ ಶರೀರ ಸಾಲಿಲ್ಲ ನಿಮ್ಮ ಅಪ್ಪಗ. ಹೌದು ಮನ್ನ ಶರೀರಕ್ಕೆ ಕಿಮ್ಮತ್ತಿಲ್ಲ, ನಾವು ಅದ್ರಾಗ ಯಾಕೆ ಹೋಗುತ್ತಿದ್ದಿ ಬಂದ ಹಾ ಬಿಡ್ಬೇಕಲ್ಲ ಅದನ್ನ. ಬಿಡ್ಬೇಕಲ್ಲ ಅದ ಹಂಗಿಲ್ರಿಪ್ಪ. ಯಾಕ್ರಿ ಹೇಳಾರ್ದು ಬರವನು ನೀನ, ಹೇಳಾರ್ದು ಹೋಗವನು ನೀನ. ಹೌದ ನಿಂದ ಗ್ಯಾರಂಟಿನ ಇಲ್ಲ. ಹೌದು ಹೌದು ನೀನಾಗೆ ಬಂದು ನನ್ನಲ್ಲಿ ಬಂದು ಡೊಗ್ಗಿದಿ. ನನ್ನ ಒಳಗೆ ನೀ ಅದಿ, ನಿನ್ನ ಒಳಗೆ ನಾ ಇಲ್ಲ. ಇಲ್ಲ ಇವತ್ತು ನಾನು ಬಿಟ್ಟು ಕೆಲಸ ಮಾಡ ನೋಡು ಹೌದಪ್ಪ ಅಂತೀವ್ ಹೌದತ್ತೀವ್. ಮಾಡ ಬರುದು ಅದಕ್ಕ ಏನ್ ಹೇಳ್ತೇರಿ? ಮತ್ತೇನ್ ಹೇಳ್ತಾರ ಇದು ಅಲ್ಲದ ಶರೀರ ಬಹಳ ಸುಮಾರು ಐತಿ. ಶರೀರ ಸುದ್ದಿ ತೆಗೆದು ಕೊಟ್ಟ ನೀ ಏನ ಚಪ್ಪಲಕ್ಕೆ ಕಿಮ್ಮತ್ತು ಕೊಡ್ತಾರತ್ತೆ. ನಿಮ್ಮ ಅಪ್ಪಗೆ ಚಪ್ಪಲ್ ತಯಾರು ಮಾಡ್ಲಕ್ ಹಚ್ಚಿ ನಿಮಗ ಡಬಲ್ ಮಾಡಿದ ನಮಸ್ಕಾರ ಹೊಳೆ ತೀರ್ಸ್ಲಕ್ ಹಚ್ಚಿ ನಿಮ್ಮ ಅಪ್ಪಗೆ ಹಾದಿ ತೋರಿಸಿ ಕೊಟ್ಟಕಿನ ಕಲ್ಯಾಣದೊಳಗ ಹರಳಣ್ಣವರ ಬಸವಣ್ಣಪ್ಪ ಹಾದ ನಡೆದಾಗ ಒಂದು ಮಾತು ಹೇಳಿದ್ರು. ಏನಂತ ಹೇಳ್ತಿರುವ? ಬಸವಣ್ಣಪ್ಪ ನೋಡಿದ ತಕ್ಷಣ ಹರಳಣ್ಣವರು ಶರಣಿ ಅಪ್ಪ ಅಂದ್ರು. ಹೌದು ಬಸವಣ್ಣಪ್ಪ ಅಂದ್ರು ಶರಣು ಶರಣಾರ್ಥಿ ಹರಳಯ್ಯ. ಇವರು ಬರೇ ಶರಣ್ರಿ ಅಂದಿದ್ರು, ಅವರು ಹೊಳ್ಳಿ ಶರಣು ಶರಣಾರ್ಥಿ ಅಂದ್ರು. ಡಬಲ ನಮಸ್ಕಾರ ಮತ್ತ ಮನ್ಯಾಗ ಬಂದ ಕೌಂದಿ ಹೊಚ್ಕೊಂಡು ಮನ್ಕೊಂಡ್ರಿ ಕನ್ನಡ ಹರಳಯ್ಯನವರು. ಆವಾಗ ತಾಯಿ ಏನ್ ಕಲ್ಯಾಣ ನಮ್ಮ ಕೇಳ್ತಾಳ ಏನಂತ? ಯಾಕ್ರಿ ಈ ದಿನನಿತ್ಯ ನಕ್ಕೋತಿ ಕೇಳ್ಕೋತೀರ ಅವರು ಇಂತ್ಯಾಕ ಕೌಂದಿ ಹೊಚ್ಕೊಂಡು ಮನ್ಕೊಂಡ್ರಿ ಮನೆಯೊಳಗ ಹೌದಲ್ಲ ಅಂದಾಗ ಅವಾಗ ಹೇಳ್ದ ಏನಂತ ಹೇಳ್ತಾರ? ಬರೇ ಶರಣ್ರಿಯಪ್ಪ ಅಂದನಿ, ನನಗೆ ಶರಣು ಶರಣಾರ್ಥಿ ಅಂದ ಬಸವಣ್ಣಪ್ಪ. 2 ಸಲ ಬಂದವ ನಮಸ್ಕಾರ ಹೆಂಗ ಮುಟ್ಟಿಸ್ಲಿ ಹಾಗೆ ಸಮಸ್ವತ್ ನನಗಂದ. ಅಂದಾಗ ತಾಯಿ ಏನ್ ಅವಾಗ ಹೇಳ್ತಾಳ ಕಲ್ಯಾಣಮ್ಮ ಏನಂತ ಹೇಳ್ತಾರ? ಇಲ್ಲ ಕೌಂದಿ ಹೊಚ್ಕೊಂಡು ಮನೆಯಾಗ ಮನ್ಕೊಂಡು ನಿಮಗೆ ಹಾಗೆ ಸಮಸ್ಯಂಗಿಲ್ಲ. ನಾ ಹೇಳ್ದಂಗ ಕೇಳಿ ನನ್ನ ಮಾತದೊಳಗೆ ನಿಮ್ಮ ಬಲಗಾಲ ತೊಡೆಯ ತೊಗಲ ತೆಗೆದು ನನ್ನ ಪಾದರಕ್ಷೆ ಮಾಡಿ, ನನ್ನ ಎಡಗಾಲ ತೊಡೆಯ ತೊಗಲ ತೆಗೆದು ನನ್ನ ಪಾದರಕ್ಷೆ ಮಾಡಿ ಕೊಡ್ತೀನಿ. ಇವೆರಡು ಪಾದರಕ್ಷೆ ಹೋದ ನಿಮ್ಮ ಬಸವಣ್ಣ ಮೆಟ್ಟುಗೋಲ ಕೊಟ್ಟೆ ಅಂದ್ರೆ ಶರಣು ಶರಣಾರ್ಥಿ ಎಂದಿರುವಂತ 2 ಅಕ್ಷರಗಳ ಹೊಳೆ ಮುಟ್ಟುತ್ತಾವ ನಿಮ್ಮ ಬಸವಣ್ಣಪ್ಪಗ ಹೇಳಿ ಹಾದಿ ತೋರಿಸಿ ನಿಮ್ಮನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟವ್ರು. ನಾವು ಚಪ್ಪಲ್ರಿ ಎದರಿಂದ ತಯಾರಾಗ್ಯಾವ, ಈ ಚರ್ಮದಿಂದ ತಯಾರಾಗೈತಿ. ಅದು ಚರ್ಮದಿಂದ, ನೀನು ಚರ್ಮದಿಂದ, ನೀ ಸಾವರಿ ಸೀರೆಯಾಗ ಬಡದಾಡ್ಬೇಕಾಗೈತಿ. ಅಂಡಜ ಪಿಂಡಜ ಜಲಜ ಉದ್ಬೀಜ ಇದು 84 ಲಕ್ಷ ಜೀವರಾಶಿ ಎಲ್ಲ ಯಾವ ಸೀರಿ? ಇವು 200 300 ಕೂಡ ಸಿಗ್ತಾವ. ಇದು ಯಾರ ಚರ್ಚನದಾಗ ಬಾಹುಬಲಿ ಈ ಸೀರೆ ಬೇರೆ ಊಟ ತಗೊಂಡು ಬಂದ ಸಾವರಿ ಸೀರೆ ಈ ಸೀರೆಯಾಗ ಬಡದಾಡ್ಬೇಕು. ಕುಬಿ ಇತ್ತಂದ್ರ ಒಳಗ ಪಾವರ್ ಇತ್ತಂದ್ರ ನಾನು ಸೀರೆ ಬಿಟ್ಟು ಮಾಡಿ ಕೆಲಸ ಭೂಮಿ ನಂದೈತಿ. ಭೂಮಿ ಮೇಲೆ ಹಾರಿಕೆ ಮಾಡಬೇಡ ನೀವು. ಕರೆ ಕರೆ ಗಂಡ ಹಾಡವ್ರು 3 ಮಂದಿ ಬಿಟ್ಟು 3 ಫುಟ್ ಗದ ನಿತ್ತ ಮಾಡೋದು ಹಾರಿಕೆ. ಒಂದು ಮಾತು ಹೇಳಿ, ನಿನ್ನ ಭೂಮಿ ತಾಯಿ ಎಕಡಿ ತಲಿ ಐತಿ, ಎಕಡಿ ಉದ್ದ ಕೈಕಾಲ ಮಾಡಿ ಮನೆಗೆಲ್ಲ ಹೇಳ್ತಾರ. ಆಕಿ ಹೊಟ್ಟಿ ಎಕಡೆ ಐತಿ, ಹೊಕ್ಕಳ ಎಲ್ಲಿ ಐತಿ ಅಂತ ಕೇಳತ್ತ. ಮಕ್ಕ ಪಟ್ಟಣ ಕಟ್ಟಿ ಹೊಕ್ಕಳ ಹೊಟ್ಟಿ ಐತಿ, ಉತ್ತರ ದಕ್ಷಿಣ ಕಟ್ಟಿ ಕೈಕಾಲದವ. ಇನ್ನ ಏನ್ ಬೇಕಾಗೈತಿ ನನಗೆ? ಬೇಕಂದ್ರ ಗುರುಗಳು ಬಂದಾರ, ಅವರು ತಪಾಸ್ ಮಾಡಿ ಸ್ವತಃ ಪದ್ಯದೊಳಗೆ ಹಾಕಿಟ್ಟಾರ. ಯಾವಾಗ ಯಾವ ಪುರಾಣದೊಳಗ ಪಾರ್ವತಿ ಗುರುತಿಲ್ಲ ಅಂತ ನೀ ಮಾಡಿ ಅದ್ರ ಹೊಳೆ ಜವಾಬ್ ಮಾಡಿ ಅದ್ರ ಹೋಗಿ ಮಾತುಗಳು ಬಂದು ಹೋಗಿಪ್ಪ. ಅದಕ್ಕೆ ನನಗೆ ತಿಳಿದಕ್ ನಾ ಹೇಳ್ಕೊತ ಬಂದನಿ. ಹೊಳೆ ನಿನಗೆ ಈ ಪದ ಜವಾಬ್ ಮಾಡ್ಕೋತ ಬರ್ಬೇಕ.